ಕೋಗಿಲು ಲೇಔಟ್ನಲ್ಲಿ ಜಿಬಿಎ ವತಿಯಿಂದ ಒತ್ತುವರಿ ತೆರವಿನ ಹೆಸರಿನಲ್ಲಿ ಅನೇಕ ಮನೆಗಳನ್ನು ಕೆಡವಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಾದ್ಯಂತ ಭಾರಿ ಸಂಚಲನ ಸೃಷ್ಟಿ ಆಗ್ತಾ ಇದೆ. ಇದಕ್ಕೆ ಇದೀಗ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಕೂಡ ಎಂಟ್ರಿ ಆಗಿರುವಂತದ್ದು. ಅದ್ರ ಜೊತೆಗೆ ಅದರ ಅಧ್ಯಕ್ಷರಾಗಿರುವಂತಹ ಶ್ಯಾಮ್ ಭಟ್ ಅವರು ಬಂದು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಸರ್, ಇವತ್ತು ಬಂದು ಪರಿಶೀಲನೆ ಮಾಡ್ತಾ ಇದ್ದೀರಾ, ಪ್ರಾಥಮಿಕವಾಗಿ ನಿಮ್ಮ ಗಮನಕ್ಕೆ ಬಂದಿರುವಂತದ್ದು ಉಲ್ಲಂಘನೆ ಆಗಿದೆಯಾ ಅಂತ? ನಾವಿಲ್ಲಿ ವಾಸ್ತವ ಸ್ಥಿತಿ ಏನಿದೆ ಅಂತ ಹೇಳೋದನ್ನು ನೋಡ್ಲಿಕ್ಕಾಗಿ ಬಂದಿದ್ದೇವೆ. ಮತ್ತೆ ಯಾವುದೇ ತೀರ್ಮಾನಕ್ಕೆ ಬರಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟ ರೆಕಾರ್ಡ್ಗಳನ್ನು ನಾವು ನೋಡಬೇಕಾಗತ್ತೆ. ಈ ಜಾಗದಲ್ಲಿ ಇವರಿಗೆ ಏನು ರೆಕಾರ್ಡ್ ಇದೆ ಇವರಲ್ಲಿ ಅಂತ ಹೇಳೋದನ್ನು ನೋಡಬೇಕು. ಮತ್ತು ನಾವು ಈ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅವರಿಂದ ಕೂಡ ರಿಪೋರ್ಟ್ಸ್ ಕೇಳಬೇಕಾಗತ್ತೆ. ಅವರು ಪ್ರಾಪರ್ ಆಗಿ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳೋದು ಒಂದು ನೋಡಬೇಕಾಗತ್ತೆ. ಅದರಿಂದ ಹೆಚ್ಚಾಗಿ ಈ ಜಾಗ ಗೋಮಾಳ ಜಾಗವ ಅಥವಾ ಇವರಿಗೆ 94C ಏನಾದ್ರು ಇದನ್ನು ಸ್ಯಾಂಕ್ಷನ್ ಮಾಡಿದ್ರ ಆ ರೆಕಾರ್ಡ್ಗಳನ್ನು ನೋಡಿದ ಮೇಲೆ ನಾವು ತೀರ್ಮಾನ ಹೇಳ್ಬೋದಷ್ಟೇ, ಅಥವಾ ನಮ್ಮ ರೆಕಮೆಂಡೇಶನ್ ಮಾಡ್ಬೋದಷ್ಟೇ. ಈಗ ಮೇಲ್ನೋಟಕ್ಕೆ ನಾವು ಇಲ್ಲಿ ವಸ್ತುಸ್ಥಿತಿಯನ್ನು ಮಾತ್ರ ನೋಡ್ಲಿಕ್ಕೆ ಬಂದಿದ್ದೇವೆ. ನೋಡಿದಾಗ ಇಲ್ಲಿ ಅವರಿಗೆ ಪ್ರಾಪರ್ ಆಗಿ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಿದ್ದು ಕಂಡು ಬರ್ತಾ ಇಲ್ಲ. ಸರ್, ಈ ವಿಚಾರವಾಗಿ ನೋಟಿಸ್ ಅನ್ನ ಕೊಟ್ಟಿದ್ದೀರಾ? ಯಾರಿಗೆಲ್ಲ ನೋಟಿಸ್ ಕೊಟ್ಟಿದ್ದೀರಾ ಸರ್? ಹೇಳಿದಲ್ಲ, ಈಗ ಮತ್ತೆ ರಿಪೀಟ್ ಮಾಡೋದಿಲ್ಲ. ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟೀಸ್ನವರಿಗೆ ನೋಟಿಸ್ ಕೊಟ್ಟಿದ್ದೇವೆ, ಮತ್ತೆ ಜಿಲ್ಲಾಧಿಕಾರಿಗಳು ಬ್ಯಾಂಗ್ಳೂರು ಜಿಲ್ಲೆಗೆ ಕೊಟ್ಟಿದ್ದೇವೆ. ಈಗ ನಮ್ಮ ದೂರುದಾರರು ನಮ್ಮಲ್ಲಿ ಯಾರನ್ನೆಲ್ಲ ಪಾರ್ಟಿ ಮಾಡಿದ್ದಾರೋ ಅವರಿಗೆಲ್ಲರಿಗೂ ನೋಟಿಸ್ ಕೊಟ್ಟಿದ್ದೇವೆ. ಸರ್, ಈಗ ಕೊನೆಯ ಪ್ರಶ್ನೆ, ಅವರು ಎಷ್ಟು ದಿವಸದಲ್ಲಿ ವರದಿ ಸಲ್ಲಿಸಬಹುದು ನಿಮಗೆ? ಮತ್ತೆ ಇವತ್ತು ನಿಮ್ಮ ತಂಡ ಯಾವ ರೀತಿಯಾಗಿ ವರದಿಯನ್ನ ಸಲ್ಲಿಸ್ತಾ ಇದೆ? ಫೈನಲ್ ರಿಪೋರ್ಟ್ ಕೊಡ್ಲಿಕ್ಕೆ ಸ್ವಲ್ಪ ಟೈಮ್ ಆದಿತ್ತು, ಯಾಕಂದ್ರೆ ಇದು ಪ್ರತಿಯೊಂದು ಇದನ್ನು ಕೂಡ ದಾಖಲೆಯನ್ನು ಪರಿಶೀಲಿಸಬೇಕಾಗ್ತದೆ. ಈಗ ಪ್ರಾಥಮಿಕ ರಿಪೋರ್ಟ್ ಅವರು ಇವತ್ತು ನಾಳೆ ಸಂಜೆ ಒಳಗೆ ಕೊಡ್ಬೋದು ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ನವರು. ಅದರ ಮೇಲೆ ನಾವು ಒಂದು ಪ್ರಾಥಮಿಕವಾದ ರೆಕಮೆಂಡೇಶನ್ ಅನ್ನು ಸರ್ಕಾರಕ್ಕೆ ಮಾಡ್ತೇವೆ. ನಮ್ಮ ನ್ಯಾಯಾಂಗ ಸದಸ್ಯರು ಕೂಡ. ಈಗ ಪ್ರಮುಖವಾಗಿ ಸರ್, ನೀವು ಬಂದು ನೋಡ್ತಾ ಇದ್ದೀರಾ, ವಾಸ್ತವಿಕವಾಗಿ ನಿಮ್ಗೆ ಅನಿಸ್ತಾ ಇದೆಯಾ ಸರ್ ನಿರಾಶ್ರಿತರಾಗಿದ್ದಾರೆ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ ಮೇಲ್ನೋಟಕ್ಕೆ? ಅಲ್ಲ, ಮೇಲ್ನೋಟಕ್ಕೆ ನಾವು ವರದಿ ಬರಲ್ದಾನೆ ಏನು ಹೇಳೋಕ್ಕಾಗಲ್ಲ. ಬಟ್ ಇಲ್ಲಿ ಮನೆ ಕಡಿವಿದ್ದು ಮಾತ್ರ ಕಂಡು ಬರ್ತದೆ. ಇವ್ರಿಗೆ ಇಲ್ಲಿ ಮನೆಯಲ್ಲಿ ಇದ್ದವ್ರಿಗೆ ಏನು ಆಲ್ಟರ್ನೇಟಿವ್ ಏನಾದ್ರು ವ್ಯವಸ್ಥೆ ಮಾಡಿದ್ರ ಬಗ್ಗೆ ಸರಿಯಾದ ಒಂದು ಮಾಹಿತಿ ಸಿಗ್ತಾ ಇಲ್ಲ. ಇಲ್ಲಿ ಇರುವಂಥ ನಿವಾಸಿಗಳು ಹೇಳೋ ಪ್ರಕಾರ ಅವ್ರಿಗೆ ಯಾವುದೋ ಗಂಜಿ ಕೇಂದ್ರ ಅಥವಾ ಯಾವುದೇ ಆಲ್ಟರ್ನೇಟಿವ್ ವ್ಯವಸ್ಥೆ ಯಾವುದು ಮಾಡಿಲ್ಲ ಅಂತ ಹೇಳ್ತಾರೆ. ಅವ್ರ ಹತ್ರ ಇರುವಂಥ ದಾಖಲೆಗಳನ್ನ ನಮ್ಮ ಅಧಿಕಾರಿಗಳು ಈಗಾಗಲೇ ಇವತ್ತು ಪಡ್ಕೋತಾ ಇದ್ದಾರೆ. ಅವರ ಸ್ಟೇಟ್ಮೆಂಟ್ ಸಹ ತೊಗೋತಾರೆ. ತೊಗೊಂಡು ಅವ್ರ ಪ್ರಿಲಿಮಿನರಿ ವರದಿ ನಮ್ಮ ಆಯೋಗಕ್ಕೆ ಕೊಟ್ಟ ನಂತರ ನಾವು ತಕ್ಷಣ ಸರ್ಕಾರಕ್ಕೆ ಒಂದು ಪ್ರಾಥಮಿಕ ವರದಿಯನ್ನು ಸಲ್ಲಿಸಿ ಈ ನಿರಾಶ್ರಿತರಿಗೆ ಏನೆಲ್ಲ ಕ್ರಮಗಳನ್ನ ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಸರ್ಕಾರ ಏನೇನು ಮಾಡಬೇಕಾಗ್ತದೆ ನಾವು ಶಿಫಾರಸಲ್ಲಿ ನಾವು ಸರ್ಕಾರಕ್ಕೆ ಶಿಫಾರಸು ಮಾಡ್ತೇವೆ. ಸರ್, ಈಗ ಪ್ರಮುಖವಾಗಿ ಇದನ್ನ ಗೋಮಾಳ ಜಾಗ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ತಹಶೀಲ್ದಾರರಿಂದ ಏನು ತಾತ್ಕಾಲಿಕ ಆದೇಶ ಆಗಿದೆ, ಏನು ತಹಶೀಲ್ದಾರ್ಗೆ ಏನಾದರೂ ನೋಟಿಸ್ ಕೊಡುವಂಥದ್ದು ಈ ರೀತಿಯಾದದ್ದು ಏನಾದ್ರು? ಅಲ್ಲ, ನಾವು ದಾಖಲೆಗಳನ್ನ ನೋಡಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ವರದಿಗೆ ನಾವು ಕಾಲ್ ಫಾರ್ ಮಾಡ್ತೇವೆ. ಅವರು ಗೋಮಾಳ ಇರ್ಬೋದು ಅಥವಾ ಬೇರೆ ಅವ್ರಿಗೆ ಅಲಾಟ್ಮೆಂಟ್ ಆಗಿದೆ ಅನ್ನೋ ಬಗ್ಗೆ ಯಾವುದು ದಾಖಲೆಗಳನ್ನು ನಾವು ಈ ಸಂದರ್ಭದಲ್ಲಿ ಈ ಹಂತದಲ್ಲಿ ನಾವು ಹೇಳಿಕ್ಕೆ ಆಗೋದಿಲ್ಲ. ಅವ್ರ ಹತ್ರ ಇರೋ ದಾಖಲೆಗಳನ್ನು ಪರಿಶೀಲಿಸಿ ಸರ್ಕಾರ ಅವ್ರಿಗೆ ಏನಾರು ತಾತ್ಪರ್ಯಕ್ಕೆ ಒಂದು ಇಲ್ಲಿ ಮನೆ ಕಟ್ಟುಗಳಿಗೆ ಏನಾರು ಅವ್ರಿಗೆ ಪರವಾನಗಿ ನೀಡಿದ್ರು ಅಥವಾ ಅವರು ಅನಧಿಕೃತವಾಗಿ ಕಟ್ಟುಕೊಂಡಿದ್ರು ಅನ್ನೋ ಬಗ್ಗೆ ಅವರು ದಾಖಲೆಗಳನ್ನು ಕೊಡ್ತಾರೆ. ಆ ದಾಖಲೆಗಳನ್ನು ಮತ್ತು ಈ ನಿವಾಸಿಗಳು ಕೊಡುವಂಥ ದಾಖಲೆಗಳನ್ನು ನಾವು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಒಂದು ಸೂಕ್ತ ಶಿಫಾರಸನ್ನು ಮಾಡ್ತೀವಿ. ಇದಿಷ್ಟು ಸದ್ಯ ಈಗ ಮಾನವ ಹಕ್ಕುಗಳ ಆಯೋಗ ಬಂದು ಭೇಟಿಯನ್ನ ಮಾಡಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ನಾವು ವರದಿಯನ್ನ ತರಿಸ್ಕೋತೇವೆ, ನಮ್ಮ ತಂಡ ಇವತ್ತು ವರದಿಯನ್ನ ತರುತ್ತೆ. ವರದಿ ನೀಡಿದ ಬಳಿಕ ನಾವು ಸರ್ಕಾರಕ್ಕೆ ಶಿಫಾರಸು ಮಾಡುವ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿ ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೋಗಿಲು ಲೇಔಟ್ನಲ್ಲಿ ಜಿಬಿಎ ವತಿಯಿಂದ ಒತ್ತುವರಿ ತೆರವಿನ ಹೆಸರಿನಲ್ಲಿ ಅನೇಕ ಮನೆಗಳನ್ನ ಕೆಡವಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಾದ್ಯಂತ ಭಾರಿ ಸಂಚಲನ ಸೃಷ್ಟಿ ಆಗ್ತಾ ಇದೆ. ಇದಕ್ಕೆ ಇದೀಗ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಕೂಡ ಎಂಟ್ರಿ ಆಗಿರುವಂತದ್ದು. ಅದ್ರ ಜೊತೆಗೆ ಅದರ ಅಧ್ಯಕ್ಷರಾಗಿರುವಂತಹ ಶ್ಯಾಮ್ ಭಟ್ ಅವರು ಬಂದು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಸರ್, ಇವತ್ತು ಬಂದು ಪರಿಶೀಲನೆ ಮಾಡ್ತಾ ಇದ್ದೀರಾ, ಪ್ರಾಥಮಿಕವಾಗಿ ನಿಮ್ಮ ಗಮನಕ್ಕೆ ಬಂದಿರುವಂತದ್ದು ಉಲ್ಲಂಘನೆ ಆಗಿದೆಯಾ ಅಂತ? ನಾವಿಲ್ಲಿ ವಾಸ್ತವ ಸ್ಥಿತಿ ಏನಿದೆ ಅಂತ ಹೇಳೋದನ್ನು ನೋಡ್ಲಿಕ್ಕಾಗಿ ಬಂದಿದ್ದೇವೆ. ಮತ್ತೆ ಯಾವುದೇ ತೀರ್ಮಾನಕ್ಕೆ ಬರಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟ ರೆಕಾರ್ಡ್ಗಳನ್ನು ನಾವು ನೋಡಬೇಕಾಗತ್ತೆ. ಈ ಜಾಗದಲ್ಲಿ ಇವರಿಗೆ ಏನು ರೆಕಾರ್ಡ್ ಇದೆ ಇವರಲ್ಲಿ ಅಂತ ಹೇಳೋದನ್ನು ನೋಡಬೇಕು. ಮತ್ತು ನಾವು ಈ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅವರಿಂದ ಕೂಡ ರಿಪೋರ್ಟ್ಸ್ ಕೇಳಬೇಕಾಗತ್ತೆ. ಅವರು ಪ್ರಾಪರ್ ಆಗಿ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳೋದು ಒಂದು ನೋಡಬೇಕಾಗತ್ತೆ. ಅದರಿಂದ ಹೆಚ್ಚಾಗಿ ಈ ಜಾಗ ಗೋಮಾಳ ಜಾಗವ ಅಥವಾ ಇವರಿಗೆ 94C ಏನಾದ್ರು ಇದನ್ನು ಸ್ಯಾಂಕ್ಷನ್ ಮಾಡಿದ್ರ ಆ ರೆಕಾರ್ಡ್ಗಳನ್ನು ನೋಡಿದ ಮೇಲೆ ನಾವು ತೀರ್ಮಾನ ಹೇಳ್ಬೋದಷ್ಟೇ, ಅಥವಾ ನಮ್ಮ ರೆಕಮೆಂಡೇಶನ್ ಮಾಡ್ಬೋದಷ್ಟೇ. ಈಗ ಮೇಲ್ನೋಟಕ್ಕೆ ನಾವು ಇಲ್ಲಿ ವಸ್ತುಸ್ಥಿತಿಯನ್ನು ಮಾತ್ರ ನೋಡ್ಲಿಕ್ಕೆ ಬಂದಿದ್ದೇವೆ. ನೋಡಿದಾಗ ಇಲ್ಲಿ ಅವರಿಗೆ ಪ್ರಾಪರ್ ಆಗಿ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಿದ್ದು ಕಂಡು ಬರ್ತಾ ಇಲ್ಲ. ಸರ್, ಈ ವಿಚಾರವಾಗಿ ನೋಟಿಸ್ ಅನ್ನ ಕೊಟ್ಟಿದ್ದೀರಾ? ಯಾರಿಗೆಲ್ಲ ನೋಟಿಸ್ ಕೊಟ್ಟಿದ್ದೀರಾ ಸರ್? ಹೇಳಿದಲ್ಲ, ಈಗ ಮತ್ತೆ ರಿಪೀಟ್ ಮಾಡೋದಿಲ್ಲ. ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟೀಸ್ನವರಿಗೆ ನೋಟಿಸ್ ಕೊಟ್ಟಿದ್ದೇವೆ, ಮತ್ತು ಜಿಲ್ಲಾಧಿಕಾರಿಗಳು ಬ್ಯಾಂಗ್ಳೂರು ಜಿಲ್ಲೆಗೆ ಕೊಟ್ಟಿದ್ದೇವೆ.
ಈಗ ನಮ್ಮ ದೂರುದಾರರು ನಮ್ಮಲ್ಲಿ ಯಾರನ್ನೆಲ್ಲ ಪಾರ್ಟಿ ಮಾಡಿದ್ದಾರೋ ಅವರಿಗೆಲ್ಲರಿಗೂ ನೋಟಿಸ್ ಕೊಟ್ಟಿದ್ದೇವೆ. ಸರ್, ಈಗ ಕೊನೆಯ ಪ್ರಶ್ನೆ, ಅವರು ಎಷ್ಟು ದಿವಸದಲ್ಲಿ ವರದಿ ಸಲ್ಲಿಸಬಹುದು ನಿಮಗೆ? ಮತ್ತೆ ಇವತ್ತು ನಿಮ್ಮ ತಂಡ ಯಾವ ರೀತಿಯಾಗಿ ವರದಿಯನ್ನ ಸಲ್ಲಿಸ್ತಾ ಇದೆ? ಫೈನಲ್ ರಿಪೋರ್ಟ್ ಕೊಡ್ಲಿಕ್ಕೆ ಸ್ವಲ್ಪ ಟೈಮ್ ಆದಿತ್ತು, ಯಾಕೆಂದ್ರೆ ಇದು ಪ್ರತಿಯೊಂದು ಇದನ್ನು ಕೂಡ ದಾಖಲೆಯನ್ನು ಪರಿಶೀಲಿಸಬೇಕಾಗ್ತದೆ. ಈಗ ಪ್ರಾಥಮಿಕ ರಿಪೋರ್ಟ್ ಅವರು ಇವತ್ತು ನಾಳೆ ಸಂಜೆ ಒಳಗೆ ಕೊಡ್ಬೋದು ನಮ್ಮ ಇನ್ವೆಸ್ಟಿಗೇಷನ್ ಟೀಮಿನವರು. ಅದರ ಮೇಲೆ ನಾವು ಒಂದು ಪ್ರಾಥಮಿಕವಾದ ರೆಕಮೆಂಡೇಶನ್ ಅನ್ನು ಸರ್ಕಾರಕ್ಕೆ ಮಾಡ್ತೇವೆ. ನಮ್ಮ ನ್ಯಾಯಾಂಗ ಸದಸ್ಯರು ಕೂಡ ಈಗ ಪ್ರಮುಖವಾಗಿ ಸರ್, ನೀವು ಬಂದು ನೋಡ್ತಾ ಇದ್ದೀರಾ, ವಾಸ್ತವಿಕವಾಗಿ ನಿಮ್ಗೆ ಅನಿಸ್ತಾ ಇದೆಯಾ ಸರ್ ನಿರಾಶ್ರಿತರಾಗಿದ್ದಾರೆ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ ಮೇಲ್ನೋಟಕ್ಕೆ? ಅಲ್ಲ, ಮೇಲ್ನೋಟಕ್ಕೆ ನಾವು ವರದಿ ಬರಲ್ದೇನೆ ಏನು ಹೇಳೋಕ್ಕಾಗಲ್ಲ. ಬಟ್ ಇಲ್ಲಿ ಮನೆ ಕಡಿವಿದ್ದು ಮಾತ್ರ ಕಂಡು ಬರ್ತದೆ. ಇವ್ರಿಗೆ ಇಲ್ಲಿ ಮನೆಯಲ್ಲಿ ಇದ್ದವ್ರಿಗೆ ಏನು ಆಲ್ಟರ್ನೇಟಿವ್ ಏನಾದ್ರು ವ್ಯವಸ್ಥೆ ಮಾಡಿದರ ಬಗ್ಗೆ ಸರಿಯಾದ ಒಂದು ಮಾಹಿತಿ ಸಿಗ್ತಾ ಇಲ್ಲ. ಇಲ್ಲಿ ಇರುವಂಥ ನಿವಾಸಿಗಳು ಹೇಳೋ ಪ್ರಕಾರ ಅವ್ರಿಗೆ ಯಾವುದೂ ಗಂಜಿ ಕೇಂದ್ರ ಅಥವಾ ಯಾವುದೇ ಆಲ್ಟರ್ನೇಟಿವ್ ವ್ಯವಸ್ಥೆ ಯಾವುದು ಮಾಡಿಲ್ಲ ಅಂತ ಹೇಳ್ತಾರೆ. ಅವ್ರ ಹತ್ರ ಇರುವಂಥ ದಾಖಲೆಗಳನ್ನ ನಮ್ಮ ಅಧಿಕಾರಿಗಳು ಈಗಾಗಲೇ ಇವತ್ತು ಪಡ್ಕೋತಾ ಇದ್ದಾರೆ. ಅವರ ಸ್ಟೇಟ್ಮೆಂಟು ಸಹ ತೊಗೊಂಡು ಅವ್ರ ಪ್ರಿಲಿಮಿನರಿ ವರದಿ ನಮ್ಮ ಆಯೋಗಕ್ಕೆ ಕೊಟ್ಟರಂದ್ರೆ ನಾವು ತಕ್ಷಣ ಸರ್ಕಾರಕ್ಕೆ ಒಂದು ಪ್ರಾಥಮಿಕ ವರದಿಯನ್ನು ಸಲ್ಲಿಸಿ ಈ ನಿರಾಶ್ರಿತರಿಗೆ ಏನೆಲ್ಲ ಕ್ರಮಗಳನ್ನ ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಸರ್ಕಾರ ಏನೇನು ಮಾಡಬೇಕಾಗ್ತದೆ ನಾವು ಶಿಫಾರಸಲ್ಲಿ ನಾವು ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ. ಸರ್, ಈಗ ಪ್ರಮುಖವಾಗಿ ಇದನ್ನ ಗೋಮಾಳ ಜಾಗ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ತಹಶೀಲ್ದಾರರಿಂದ ಏನು ತಾತ್ಕಾಲಿಕ ಆದೇಶ ಆಗಿದೆ, ಏನು ತಹಶೀಲ್ದಾರ್ಗೆ ಏನಾದರೂ ನೋಟಿಸ್ ಕೊಡುವಂಥದ್ದು ಈ ರೀತಿಯಾದದ್ದು ಏನಾದರೂ? ಅಲ್ಲ, ನಾವು ದಾಖಲೆಗಳನ್ನ ನೋಡಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ವರದಿಗೆ ನಾವು ಕಾಲ್ ಫಾರ್ ಮಾಡ್ತೀವಿ. ಅವರು ಗೋಮಾಳ ಇರ್ಬೋದು ಅಥವಾ ಬೇರೆ ಅವ್ರಿಗೆ ಅಲಾಟ್ಮೆಂಟ್ ಆಗಿದೆ ಅನ್ನೋ ಬಗ್ಗೆ ಯಾವುದು ದಾಖಲೆಗಳನ್ನು ನಾವು ಈ ಸಂದರ್ಭದಲ್ಲಿ ಈ ಹಂತದಲ್ಲಿ ನಾವು ಹೇಳಿಕ್ಕೆ ಆಗೋದಿಲ್ಲ. ಅವ್ರ ಹತ್ರ ಇರೋ ದಾಖಲೆಗಳನ್ನು ಪರಿಶೀಲಿಸಿ ಸರ್ಕಾರ ಅವ್ರಿಗೆ ಏನಾರು ತಾತ್ಪರ್ಯಕ ಒಂದು ಇಲ್ಲಿ ಮನೆ ಕಟ್ಟುಗಳಿಗೆ ಏನಾರು ಅವ್ರಿಗೆ ಪರವಾನಗಿ ನೀಡಿದ್ರು ಅಥವಾ ಅವರು ಅನಧಿಕೃತವಾಗಿ ಕಟ್ಟುಕೊಂಡಿದ್ರು ಅನ್ನೋ ಬಗ್ಗೆ ಅವರು ದಾಖಲೆಯನ್ನು ಕೊಡ್ತಾರೆ. ಆ ದಾಖಲೆಗಳನ್ನು ಮತ್ತು ಈ ನಿವಾಸಿಗಳು ಕೊಡುವಂಥ ದಾಖಲೆಗಳನ್ನು ನಾವು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಒಂದು ಸೂಕ್ತ ಶಿಫಾರಸನ್ನು ಮಾಡ್ತೀವಿ. ಇದಿಷ್ಟು ಸದ್ಯ ಈಗ ಮಾನವ ಹಕ್ಕುಗಳ ಆಯೋಗ ಬಂದು ಭೇಟಿಯನ್ನ ಮಾಡಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ನಾವು ವರದಿಯನ್ನ ತರಿಸ್ಕೋತೇವೆ, ನಮ್ಮ ತಂಡ ಇವತ್ತು ವರದಿಯನ್ನ ತರುತ್ತೆ. ವರದಿ ನೀಡಿದ ಬಳಿಕ ನಾವು ಸರ್ಕಾರಕ್ಕೆ ಶಿಫಾರಸು ಮಾಡುವ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿ ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೋಗಿಲು ಲೇಔಟ್ನಲ್ಲಿ ಜಿಬಿಎ ವತಿಯಿಂದ ಒತ್ತುವರಿ ತೆರವಿನ ಹೆಸರಿನಲ್ಲಿ ಅನೇಕ ಮನೆಗಳನ್ನ ಕೆಡವಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಾದ್ಯಂತ ಭಾರಿ ಸಂಚಲನ ಸೃಷ್ಟಿ ಆಗ್ತಾ ಇದೆ. ಇದಕ್ಕೆ ಇದೀಗ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಕೂಡ ಎಂಟ್ರಿ ಆಗಿರುವಂತದ್ದು. ಅದ್ರ ಜೊತೆಗೆ ಅದರ ಅಧ್ಯಕ್ಷರಾಗಿರುವಂತಹ ಶ್ಯಾಮ್ ಭಟ್ ಅವರು ಬಂದು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಸರ್, ಇವತ್ತು ಬಂದು ಪರಿಶೀಲನೆ ಮಾಡ್ತಾ ಇದ್ದೀರಾ, ಪ್ರಾಥಮಿಕವಾಗಿ ನಿಮ್ಮ ಗಮನಕ್ಕೆ ಬಂದಿರುವಂತದ್ದು ಉಲ್ಲಂಘನೆ ಆಗಿದೆಯಾ ಅಂತ? ನಾವಿಲ್ಲಿ ವಾಸ್ತವ ಸ್ಥಿತಿ ಏನಿದೆ ಅಂತ ಹೇಳೋದನ್ನು ನೋಡ್ಲಿಕ್ಕಾಗಿ ಬಂದಿದ್ದೇವೆ. ಮತ್ತೆ ಯಾವುದೇ ತೀರ್ಮಾನಕ್ಕೆ ಬರಬೇಕಾದ್ರೆ ಇದಕ್ಕೆ ಸಂಬಂಧಪಟ್ಟ ರೆಕಾರ್ಡ್ಗಳನ್ನು ನಾವು ನೋಡಬೇಕಾಗತ್ತೆ. ಈ ಜಾಗದಲ್ಲಿ ಇವರಿಗೆ ಏನು ರೆಕಾರ್ಡ್ ಇದೆ ಇವರಲ್ಲಿ ಅಂತ ಹೇಳೋದನ್ನು ನೋಡಬೇಕು. ಮತ್ತು ನಾವು ಈ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅವರಿಂದ ಕೂಡ ರಿಪೋರ್ಟ್ಸ್ ಕೇಳಬೇಕಾಗತ್ತೆ. ಅವರು ಪ್ರಾಪರ್ ಆಗಿ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳೋದು ಒಂದು ನೋಡಬೇಕಾಗತ್ತೆ. ಅದರಿಂದ ಹೆಚ್ಚಾಗಿ ಈ ಜಾಗ ಗೋಮಾಳ ಜಾಗವ ಅಥವಾ ಇವರಿಗೆ 94C ಏನಾದ್ರು ಇದನ್ನು ಸ್ಯಾಂಕ್ಷನ್ ಮಾಡಿದ್ರ ಆ ರೆಕಾರ್ಡ್ಗಳನ್ನು ನೋಡಿದ ಮೇಲೆ ನಾವು ತೀರ್ಮಾನ ಹೇಳ್ಬೋದಷ್ಟೇ ಅಥವಾ ನಮ್ಮ ರೆಕಮೆಂಡೇಶನ್ ಮಾಡ್ಬೋದಷ್ಟೇ. ಈಗ ಮೇಲ್ನೋಟಕ್ಕೆ ನಾವು ಇಲ್ಲಿ ವಸ್ತುಸ್ಥಿತಿಯನ್ನು ಮಾತ್ರ ನೋಡ್ಲಿಕ್ಕೆ ಬಂದಿದ್ದೇವೆ. ನೋಡಿದಾಗ ಇಲ್ಲಿ ಅವರಿಗೆ ಪ್ರಾಪರ್ ಆಗಿ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡಿದ್ದು ಕಂಡು ಬರ್ತಾ ಇಲ್ಲ. ಸರ್, ಈ ವಿಚಾರವಾಗಿ ನೋಟಿಸ್ ಅನ್ನ ಕೊಟ್ಟಿದ್ದೀರಾ? ಯಾರಿಗೆಲ್ಲ ನೋಟಿಸ್ ಕೊಟ್ಟಿದ್ದೀರಾ ಸರ್? ಹೇಳಿದಲ್ಲ, ಈಗ ಮತ್ತೆ ರಿಪೀಟ್ ಮಾಡೋದಿಲ್ಲ. ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟೀಸ್ನವರಿಗೆ ನೋಟಿಸ್ ಕೊಟ್ಟಿದ್ದೇವೆ, ಮತ್ತೆ ಜಿಲ್ಲಾಧಿಕಾರಿಗಳು ಬ್ಯಾಂಗ್ಳೂರು ಜಿಲ್ಲೆಗೆ ಕೊಟ್ಟಿದ್ದೇವೆ. ಈಗ ನಮ್ಮ ದೂರುದಾರರು ನಮ್ಮಲ್ಲಿ ಯಾರನ್ನೆಲ್ಲ ಪಾರ್ಟಿ ಮಾಡಿದ್ದಾರೋ ಅವರಿಗೆಲ್ಲರಿಗೂ ನೋಟಿಸ್ ಕೊಟ್ಟಿದ್ದೇವೆ. ಸರ್, ಈಗ ಕೊನೆಯ ಪ್ರಶ್ನೆ, ಅವರು ಎಷ್ಟು ದಿವಸದಲ್ಲಿ ವರದಿ ಸಲ್ಲಿಸಬಹುದು ನಿಮಗೆ? ಮತ್ತೆ ಇವತ್ತು ನಿಮ್ಮ ತಂಡ ಯಾವ ರೀತಿಯಾಗಿ ವರದಿಯನ್ನ ಸಲ್ಲಿಸ್ತಾ ಇದೆ? ಫೈನಲ್ ರಿಪೋರ್ಟ್ ಕೊಡ್ಲಿಕ್ಕೆ ಸ್ವಲ್ಪ ಟೈಮ್ ಆದಿತ್ತು, ಯಾಕೆಂದ್ರೆ ಇದು ಪ್ರತಿಯೊಂದು ಇದನ್ನು ಕೂಡ ದಾಖಲೆಯನ್ನು ಪರಿಶೀಲಿಸಬೇಕಾಗ್ತದೆ. ಈಗ ಪ್ರಾಥಮಿಕ ರಿಪೋರ್ಟ್ ಅವರು ಇವತ್ತು ನಾಳೆ ಸಂಜೆ ಒಳಗೆ ಕೊಡ್ಬೋದು ನಮ್ಮ ಇನ್ವೆಸ್ಟಿಗೇಷನ್ ಟೀಮಿನವರು. ಅದರ ಮೇಲೆ ನಾವು ಒಂದು ಪ್ರಾಥಮಿಕವಾದ ರೆಕಮೆಂಡೇಶನ್ ಅನ್ನು ಸರ್ಕಾರಕ್ಕೆ ಮಾಡ್ತೇವೆ. ನಮ್ಮ ನ್ಯಾಯಾಂಗ ಸದಸ್ಯರು ಕೂಡ ಈಗ ಪ್ರಮುಖವಾಗಿ ಸರ್, ನೀವು ಬಂದು ನೋಡ್ತಾ ಇದ್ದೀರಾ, ವಾಸ್ತವಿಕವಾಗಿ ನಿಮ್ಗೆ ಅನಿಸ್ತಾ ಇದೆಯಾ ಸರ್ ನಿರಾಶ್ರಿತರಾಗಿದ್ದಾರೆ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ ಮೇಲ್ನೋಟಕ್ಕೆ? ಅಲ್ಲ, ಮೇಲ್ನೋಟಕ್ಕೆ ನಾವು ವರದಿ ಬರಲ್ದೇನೆ ಏನು ಹೇಳೋಕ್ಕಾಗಲ್ಲ. ಬಟ್ ಇಲ್ಲಿ ಮನೆ ಕಡಿವಿದ್ದು ಮಾತ್ರ ಕಂಡು ಬರ್ತದೆ. ಇವ್ರಿಗೆ ಇಲ್ಲಿ ಮನೆಯಲ್ಲಿ ಇದ್ದವ್ರಿಗೆ ಏನು ಆಲ್ಟರ್ನೇಟಿವ್ ಏನಾದ್ರು ವ್ಯವಸ್ಥೆ ಮಾಡಿದರ ಬಗ್ಗೆ ಸರಿಯಾದ ಒಂದು ಮಾಹಿತಿ ಸಿಗ್ತಾ ಇಲ್ಲ. ಇಲ್ಲಿ ಇರುವಂಥ ನಿವಾಸಿಗಳು ಹೇಳೋ ಪ್ರಕಾರ ಅವ್ರಿಗೆ ಯಾವುದೂ ಗಂಜಿ ಕೇಂದ್ರ ಅಥವಾ ಯಾವುದೇ ಆಲ್ಟರ್ನೇಟಿವ್ ವ್ಯವಸ್ಥೆ ಯಾವುದು ಮಾಡಿಲ್ಲ ಅಂತ ಹೇಳ್ತಾರೆ. ಅವ್ರ ಹತ್ರ ಇರುವಂಥ ದಾಖಲೆಗಳನ್ನ ನಮ್ಮ ಅಧಿಕಾರಿಗಳು ಈಗಾಗಲೇ ಇವತ್ತು ಪಡ್ಕೋತಾ ಇದ್ದಾರೆ. ಅವರ ಸ್ಟೇಟ್ಮೆಂಟು ಸಹ ತೊಗೊಂಡು ಅವ್ರ ಪ್ರಿಲಿಮಿನರಿ ವರದಿ ನಮ್ಮ ಆಯೋಗಕ್ಕೆ ಕೊಟ್ಟರಂದ್ರೆ ನಾವು ತಕ್ಷಣ ಸರ್ಕಾರಕ್ಕೆ ಒಂದು ಪ್ರಾಥಮಿಕ ವರದಿಯನ್ನು ಸಲ್ಲಿಸಿ ಈ ನಿರಾಶ್ರಿತರಿಗೆ ಏನೆಲ್ಲ ಕ್ರಮಗಳನ್ನ ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಸರ್ಕಾರ ಏನೇನು ಮಾಡಬೇಕಾಗ್ತದೆ ನಾವು ಶಿಫಾರಸಲ್ಲಿ ನಾವು ಸರ್ಕಾರಕ್ಕೆ
ಶಿಫಾರಸ್ ಮಾಡ್ತೀವಿ. ಸರ್, ಈಗ ಪ್ರಮುಖವಾಗಿ ಇದನ್ನ ಗೋಮಾಳ ಜಾಗ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ತಹಶೀಲ್ದಾರರಿಂದ ಏನು ತಾತ್ಕಾಲಿಕ ಆದೇಶ ಆಗಿದೆ. ಏನು ತಹಶೀಲ್ದಾರ್ಗೆ ಏನಾದರೂ ನೋಟಿಸ್ ಕೊಡುವಂಥದ್ದು ಈ ರೀತಿಯಾದದ್ದು ಏನಾದರೂ? ಅಲ್ಲ, ನಾವು ದಾಖಲೆಗಳನ್ನ ನೋಡಿ ಸಂಬಂಧಪಟ್ಟ ಅಧಿಕಾರಿಗಳಿಂದ ವರದಿಗೆ ನಾವು ಕಾಲ್ ಫಾರ್ ಮಾಡೇ ಮಾಡ್ತೀವಿ. ಅವರು ಗೋಮಾಳ ಇರ್ಬೋದು ಅಥವಾ ಬೇರೆ ಅವ್ರಿಗೆ ಅಲಾಟ್ಮೆಂಟ್ ಆಗಿದೆ ಅನ್ನೋ ಬಗ್ಗೆ ಯಾವುದು ದಾಖಲೆಗಳನ್ನು ನಾವು ಈ ಸಂದರ್ಭದಲ್ಲಿ ಈ ಹಂತದಲ್ಲಿ ನಾವು ಹೇಳಿಕ್ಕೆ ಆಗೋದಿಲ್ಲ. ಅವ್ರ ಹತ್ರ ಇರೋ ದಾಖಲೆಗಳನ್ನು ಪರಿಶೀಲಿಸಿ ಸರ್ಕಾರ ಅವ್ರಿಗೆ ಏನಾರು ತಾತ್ಪರ್ಯಕ್ಕೆ ಒಂದು ಇಲ್ಲಿ ಮನೆ ಕಟ್ಟುಗಳಿಗೆ ಏನಾರು ಅವ್ರಿಗೆ ಪರವಾನಗಿ ನೀಡಿದ್ರು ಅಥವಾ ಅವರು ಅನಧಿಕೃತವಾಗಿ ಕಟ್ಟಿಕೊಂಡಿದ್ರು ಅನ್ನೋ ಬಗ್ಗೆ ಅವರು ದಾಖಲೆ ಕೊಡ್ತಾರೆ. ಆ ದಾಖಲೆಗಳನ್ನು ಮತ್ತು ಈ ನಿವಾಸಿಗಳು ಕೊಡುವಂಥ ದಾಖಲೆಗಳನ್ನು ನಾವು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಒಂದು ಸೂಕ್ತ ಶಿಫಾರಸನ್ನು ಮಾಡ್ತೀವಿ. ಇದಿಷ್ಟು ಸದ್ಯ ಈಗ ಮಾನವ ಹಕ್ಕುಗಳ ಆಯೋಗ ಬಂದು ಭೇಟಿಯನ್ನ ಮಾಡಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು. ನಾವು ವರದಿಯನ್ನ ತರಿಸ್ಕೋತೇವೆ. ನಮ್ಮ ತಂಡ ಇವತ್ತು ವರದಿಯನ್ನ ತರುತ್ತೆ. ವರದಿ ನೀಡಿದ ಬಳಿಕ ನಾವು ಸರ್ಕಾರಕ್ಕೆ ಶಿಫಾರಸು ಮಾಡುವ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿ ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.